ಮರ್ಯಾದೆ ಉಳಿಸ್ಕೊಳ್ಳಿ. ಏನೇನು ಉಳಿದಿಲ್ಲ ನಿಮ್ದು. ನಿಮ್ಗೆ ಯಾರೋ ಮೂರ್ಖಕ್ಕೆ ಬೆಲೆ ಕೊಡ್ತಾ ಇಲ್ಲ. ನೋಡಿದೆ, ನೀವು ನೋಡಿದ್ರಿ ಮೊನ್ನೆ ತಾನೇ ಹೈಕಮಾಂಡ್ ಇದ್ದಿದ್ದು ಡೆಲ್ಲಿಲಿ, ಇವಾಗ ಹೈಕಮಾಂಡ್ ಅಲ್ಲಿಲ್ಲ, ಕೇರಳದಲ್ಲಿದೆ. ಸಿದ್ದರಾಮಯ್ಯನವರು ಒಂದು ರೀತಿ ಗಾಳಿಪಟ ಆಗಿದ್ದಾರೆ. ಯಾವಾಗ ಭಾರ ಕಿತ್ಕೊಳ್ತಾರೋ ಇನ್ನೊಂದಾಯ್ತದೋ ಗೊತ್ತಿಲ್ಲ. ಆದರೆ ನಾನು ತುಂಬ ತೀಕ್ಷ್ಣವಾಗಿ ಒಬ್ಬ ನಾಯಕನನ್ನು ಯಾವುದೋ ಒಂದು ನೆಪ ಇಟ್ಕೊಂಡು, ಅದು ವಾಲ್ಮೀಕಿ ಅಂತ ಪುಣ್ಯಾತ್ಮನ ನಮ್ಮೂರವರೇ, ಅವ್ರ ಹೆಸರುಗಳಕ್ಕೆ ನಮ್ಗೆ ಇನ್ನೂ ಯೋಗ್ಯತೆ ಇಲ್ಲ. ಅವ್ರ ಆಚಾರ ವಿಚಾರಗಳನ್ನ ನಾವು ಅರ್ಥನೇ ಮಾಡ್ಕೊಂಡಿಲ್ಲ. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ನೋಡಿದೆ ಆತನ ಭಾಷೆನ, ಅದಾರ ಹುಡುಗನ ಭಾಷೆ ನೋಡಿದೆ. ನಾನು ಕರಿತೀನಿ ಆತನ, ನಿಮ್ಮ ಮುಂದೆನೂ ವಿನಂತಿ ಮಾಡ್ತೀನಿ, ಒಂದು 6 ತಿಂಗಳು ನಂತರ ಪಾಪ ರಾಜಕಾರಣ ಅಂದ್ರೆ ಏನು, ಸಾರ್ವಜನಿಕ ಜೀವನ ಏನು, ಬಡತನ ಏನು, ಇನ್ನೊಬ್ಬರ ಬಗ್ಗೆ ಗೌರವ ಏನು, ಇನ್ನೊಬ್ಬರನ್ನ ಯಾವ ರೀತಿ ಕುತಂತ್ರ ಮಾಡಿದ್ರೆ ಯಾರು ಏನೇನಾಗಿ ನೆನಪಿಸ್ಬಿಟ್ಟು ದಿವಾಳಿ ಆಗ್ಬಿಟ್ಟವ್ರೆ ಅಂಥವ್ರನ್ನೆಲ್ಲ ತೋರಿಸ್ತೀನಿ. ಅದಕ್ಕೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ. ಗೃಹ ಮಂತ್ರಿಗಳು ಸಂಭಾವಿತರು, ಅವ್ರದ್ದೇನು ನಡೀತಾ ಇಲ್ಲ, ಇವರೇ ಈ ಗಾಳಿಪಟ ಕೆಲಸ ಎಲ್ಲ ಆಗಿದೆ. ಆದರೆ ಒಂದು ಸತ್ಯ, ನಾನು ನಿಮ್ಮಲ್ಲಿ ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹ ಮಾಡ್ತೀನಿ, ಇದನ್ನು ಎನ್ಕ್ವೈರಿ ಕಾನ್ಸಲ್ಟ್ ಮಾಡಿ. ನಿಮ್ಗೆ ಏನಾದರೂ ಸತ್ಯಾಸತ್ಯತೆ ಹೊರಬರಬೇಕಾದ್ರೆ ನೀವು ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜನ್ನು ಕೊಡಿ. ಅದಾಗಲಿಲ್ಲ ಅಂದರೆ ಯಾರ ಕೈಲೋ ಐಕೆ ಯಾರಾದರೂ ಆಗ್ತಾರೆ PA. ಇದು ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ಈ ಕೆಲಸ ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ದ್ವೇಷದ ಭಾಷಣ ಅಂತ ಅಂದ್ಬಿಟ್ಟು ಅವ್ರು ಕಾಯ್ದೆ ತಂದ್ರಿ. ಬನ್ನಿ, ಯಾರಪ್ಪ ದ್ವೇಷದ ಭಾಷಣ ಮಾಡಿದ್ದು? ಯಾಕೆ ಅವ್ನು ಅರೆಸ್ಟ್ ಮಾಡಿಲ್ಲ ನೀವು? ದ್ವೇಷದ ಭಾಷೆ ತಾನೇ ಬಂದಿದ್ದು. ಯಾರಿಗೋಸ್ಕರ ತಂದ್ರಿ ನೀವು? BJPಗೋಸ್ಕರ, NDA ಇದಕ್ಕೋಸ್ಕರ ತಂದ್ರಿ. ಯಾವ ರೀತಿ ಭಾಷೆ ಮಾತಾಡ್ತಾರೆ ನಿಮ್ಮಲ್ಲೇ ಬಂದಿದೆ. ನಾನು ನೋಡಿದೆ ಆತನ ಭಾಷೆನ. ನಾನು ಇಡೀ ವ್ಯವಸ್ಥೆನ ಅವತ್ತು ಇಡೀ ದಿನ ಡೆಲ್ಲಿಲಿ ಇದ್ದಿದ್ದು ಪ್ರತಿಯೊಂದನ್ನು ನೋಡಿದೆ. ರಾಮುಲೋಂಪ ಅಂತ ಒಬ್ಬ ಸೀನಿಯರ್ ಮಂತ್ರಿ ಮೇಲೆ ನೀವು ಹೆರ್ಗಕ್ಕೆ ಹೋಗ್ತಿರಲ್ಲ, ಅವ್ರು ಏನಾದ್ರು ತಲೆ ಕೆಡಿಸ್ಕೊಂಡ್ರೆ, ಏನಾದ್ರು ಒಂದು ಸ್ವಲ್ಪ ಸಂಯಮ ಕಳ್ಕೊಂಡಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು. ನಾನು ಅದಕ್ಕೆ ಇಬ್ಬರು ನಾಯಕರಿಗೆ ಅಭಿನಂದಿಸ್ತೀನಿ. ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಆಗಿರೋದ್ರಿಂದ ನಾನು ಇದನ್ನು ಸಿಟ್ಟಿಂಗ್ ಜಡ್ಜಿಂದ ಮಾಡಿ ಇದನ್ನು ಮಾಡಿಲ್ಲ ಅಂದರೆ ಏನಾಗ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ವಾಲ್ಮೀಕಿ ಈ ದೇಶದ ಒಬ್ಬ ಭಗವಂತ.